ನಮಸ್ಕಾರ ಸ್ನೇಹಿತರೆ. ಶ್ರೀ ಕೃಷ್ಣಂ ವಂದೇ ಜಗದ್ಗುರು. ನಂಬಿಕೆಯ ಮೇಲೆ ನಮ್ಮ ಬದುಕು ನಿಂತಿದೆ. ನಂಬಿಕೆ ಕಳೆದುಕೊಂಡರೆ ಖಂಡಿತ ಬದುಕುವುದು ಕಷ್ಟ ಸಾಧ್ಯ. ನೆಮ್ಮದಿಯ ಜೀವನಕ್ಕೆ ಶ್ರೀಕೃಷ್ಣನ ಉತ್ತಮ ಸಂದೇಶಗಳಿವು. ಭಗವದ್ಗೀತೆಯ ಸಾರ ಜೀವನಕ್ಕೆ ದಾರಿದೀಪ. ಜ್ಞಾನವನ್ನು ನೀಡುವ, ಸರಿಯಾದ ಪಥದಲ್ಲಿ ಎಲ್ಲರನ್ನೂ ನಡೆಸುವ ಬೆಳಕು ಭಗವದ್ಗೀತೆ. ಅಂತೆಯೇ ನಮ್ಮ ಬದುಕಿಗೆ ಪ್ರೇರಣೆ ನೀಡುವಂತಹ ಕೃಷ್ಣನ ಮಾತು ಇಲ್ಲಿದೆ. ನಂಬಿಕೆಯ ಮೇಲೆ ನಿಂತಿದೆ ನಮ್ಮ ಬದುಕು. ನಾವು ಬದುಕನ್ನು ಹೇಗೆ ಸ್ವೀಕರಿಸುತ್ತೇವೆಯೋ ಹಾಗೆಯೇ ಇರುತ್ತದೆ ಜೀವನ. ಶ್ರೀಕೃಷ್ಣ ಭಗವಂತನ ಮಾತುಗಳು ಎಲ್ಲರ ಜೀವನಕ್ಕೂ ಸ್ಫೂರ್ತಿ. ಗೀತಾಚಾರ್ಯ ಶ್ರೀಕೃಷ್ಣ ಎಲ್ಲರ ಆರಾಧ್ಯ ದೈವಮೂರ್ತಿ. ಭಗವಾನ್ ಕೃಷ್ಣದೇವರು ಹೌದು, ಮಿತ್ರನೂ ಹೌದು, ಗುರುವೂ ಹೌದು, ಬೆಳಕು ಹೌದು, ಬದುಕು ಹೌದು. ದೇವರಾಗಿ ಶ್ರೀಕೃಷ್ಣ ಎಷ್ಟು ಇಷ್ಟವಾಗುತ್ತಾನೋ ನಮ್ಮೊಳಗೆ, ನಮ್ಮ ಜೊತೆಗಿರುವ ಒಬ್ಬನಾಗಿ ಇರುವಂತಹ ಮೂಲಕ ಇನ್ನಷ್ಟು ಆಪ್ತನಾಗುತ್ತಾನೆ. ಕೃಷ್ಣನ ಬದುಕು ಸರಳ. ಪ್ರೀತಿ, ನಂಬಿಕೆ, ಶ್ರದ್ಧೆಗೆ ಅಲ್ಲಿ ಜಾಗ. ನಿರ್ಮಲ ಭಕ್ತಿಯಿಂದ, ಪ್ರೀತಿಯಿಂದ ನೆನೆದರೆ ಶ್ರೀಕೃಷ್ಣನ ಕರುಣಾ ದೃಷ್ಟಿ ಭಕ್ತರ ಮೇಲೆ ಬೀಳುತ್ತದೆ ಎಂಬುದು ಎಲ್ಲರ ನಂಬಿಕೆ. ಕೃಷ್ಣನ ಬದುಕು ಎಲ್ಲರಿಗೂ ದಾರಿದೀಪ. ತಾನು ದ್ವಾರಕಾಧೀಶನಾಗಿ ಮೆರೆದಾಗಲೂ ಕೃಷ್ಣ ಅಹಂಕಾರ ಪಡಲಿಲ್ಲ. ಗುರು ಹಿರಿಯರಿಗೆ ಗೌರವಿಸುತ್ತಾ, ಎಲ್ಲರಿಗೂ ಪ್ರೀತಿ ತೋರಿಸುತ್ತಾ ಮುಂದೇನಾಗುತ್ತದೆ ಎಂದು ತಿಳಿಯುವ ದೇವರಾದರೂ ಬಂದ ಪರಿಸ್ಥಿತಿಯನ್ನು ಹಾಗೆಯೇ ಎದುರಿಸುತ್ತಾ ಬದುಕಿದ್ದ ಪರಮಾತ್ಮ ಶ್ರೀಕೃಷ್ಣ. ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಪಾರ್ಥನಿಗೆ ಸಾರಥಿಯಾಗಿದ್ದ ಮುರಾರಿ ಅರ್ಜುನನಿಗೆ ನೀಡಿದ ಉಪದೇಶ ಜೀವನದ ಮೌಲ್ಯವನ್ನು ಕಟ್ಟಿಕೊಡುತ್ತದೆ. ಗೀತಾಚಾರ್ಯನಾಗಿ ಶ್ರೀಕೃಷ್ಣನು ಎಲ್ಲರ ಬದುಕಿಗೂ ಬೆಳಕಾಗುತ್ತಾನೆ. ಯುದ್ಧರಂಗದಲ್ಲಿರುವ ತನ್ನವರೊಂದಿಗೆ ಹೇಗೆ ಹೋರಾಡಲಿ ಎಂಬ ತೊಳಲಾಟದಲ್ಲಿ ಸಿಲುಕಿದ್ದ ಅರ್ಜುನನಿಗೆ ಶ್ರೀಕೃಷ್ಣನು ಧರ್ಮ ಬೋಧನೆ ಮಾಡಿದ್ದ. ನ್ಯಾಯ ಅನ್ಯಾಯಗಳ ಬಗ್ಗೆ ತಿಳಿ ಹೇಳಿದ್ದ. ಎಲ್ಲವನ್ನೂ ಮನ ಮುಟ್ಟುವಂತೆ ಹೇಳಿದ್ದ. ಅಂದು ಅರ್ಜುನ ಆಲಿಸಿದ ಆ ಮಾತುಗಳೇ ಭಗವದ್ಗೀತೆಯಾಗಿ ನಮ್ಮ ಬದುಕಿಗೂ ಬೆಳಕಾಗುತ್ತಿದೆ. ಅಂತಹ ಪವಿತ್ರ ಭಗವದ್ಗೀತೆಯಲ್ಲಿ ನಂಬಿಕೆಯ ಬಗೆಗೆ ಒಂದು ಶ್ಲೋಕವಿದೆ. ಮನುಷ್ಯನು ಅವನ ನಂಬಿಕೆಯಿಂದ ರೂಪಿಸಲ್ಪಡುತ್ತಾನೆ, ಅವನು ನಂಬಿದಂತೆ ಅವನು ಎಂಬ ಅರ್ಥದ ಶ್ಲೋಕವೊಂದನ್ನು ನಾವು ನೋಡಿರಬಹುದು. ಅಂದರೆ ನಂಬಿಕೆಯ ತಳಹದಿಯಲ್ಲಿಯೇ ನಮ್ಮ ಜೀವನ ಸಾಗುತ್ತದೆ, ಭದ್ರವಾಗುತ್ತದೆ ಎಂಬುದು ಇಲ್ಲಿ ಅರ್ಥವಾಗುತ್ತದೆ. ನೀವು ಬದುಕನ್ನು ಯಾವ ರೀತಿ ಸ್ವೀಕರಿಸುತ್ತೀರಿ, ಹಾಗೆಯೇ ಬದುಕು ಕೂಡ ಇರುತ್ತದೆ. ನಂಬಿಕೆ ಎಂದರೆ ನೀವು ನಿಮ್ಮ ಸುತ್ತಲಿನ ಪ್ರಪಂಚವನ್ನು ನೋಡುವ ರೀತಿ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ಪರಿ. ನಿಮ್ಮ ನಂಬಿಕೆಗಳು, ನಿಮ್ಮ ವರ್ತನೆಗಳು ನಿಮ್ಮನ್ನು ರೂಪಿಸುವ ಸತ್ಯಗಳು. ಬೇರೆಯವರಿಗೆ ಬೇರೆಯದ್ದೇ ರೀತಿಯಲ್ಲಿ ಕಾಣುವ ವಿಷಯಗಳು ನಿಮಗೆ ಸರಿ ಅನಿಸಬಹುದು. ಬೇರೆಯವರಿಗೆ ಸರಿ ಅನಿಸಿದ್ದು ನಿಮಗೆ ತಪ್ಪು ಎಂದು ಕಾಣಿಸಬಹುದು. ಇದು ನಿಮ್ಮ ನಂಬಿಕೆ. ಜಗತ್ತನ್ನೇ ನಾನು ಗೆಲ್ಲಬಹುದು ಎಂದು ನೀವು ದೃಢವಾಗಿ ಅಂದುಕೊಂಡರೆ ಗೆಲ್ಲಬಹುದು. ನಾನು ಸದಾ ಸಂತೋಷವಾಗಿ ಇರುತ್ತೇನೆ ಎಂಬ ದೃಢ ನಂಬಿಕೆ ನಿಮ್ಮಲ್ಲಿ ಇದ್ದರೆ ಬದುಕು ಕೂಡ ಹಾಗೆಯೇ ಇರಬಹುದು. ಹೀಗಾಗಿ ಸರಿ ತಪ್ಪುಗಳನ್ನು ಸರಿಯಾದ ರೀತಿಯಲ್ಲಿ ವಿವೇಚನೆ ಮಾಡುತ್ತಾ ನಮ್ಮ ನಂಬಿಕೆಗಳನ್ನು ಕಟ್ಟಿಕೊಳ್ಳಬೇಕು ಮತ್ತು ಅದರಂತೆ ಸರಿಯಾದ ದಾರಿಯಲ್ಲಿ ಸಾಗಬೇಕು. ಆಗ ಬದುಕು ಸುಂದರ. ನೀವು ಹೇಗೆ ಯೋಚಿಸುತ್ತೀರೋ, ಹೇಗೆ ನಂಬಿಕೆಗಳನ್ನು ರೂಪಿಸುತ್ತೀರೋ ಹಾಗೆ ನಿಮ್ಮ ಬದುಕು ಇರುತ್ತದೆ.
ಅಂದರೆ ನಿಮ್ಮ ನಂಬಿಕೆಯೇ ನಿಮ್ಮ ಬದುಕಿಗೆ ಅಡಿಪಾಯ. ಇದರ ಮೇಲೆ ನಿಮ್ಮ ಜೀವನದ ಎಲ್ಲವೂ ನಿರ್ಮಾಣವಾಗುತ್ತದೆ. ಹೀಗಾಗಿ ಅಡಿಪಾಯ ಯಾವತ್ತೂ ಭದ್ರವಾಗಿದ್ದರೆ ಬದುಕು ಕೂಡ ಸುಂದರವಾಗಿರುತ್ತದೆ. ನಿಮ್ಮ ನಂಬಿಕೆ ಸರಿಯಾಗಿದ್ದರೆ ನೀವು ಕೈಗೊಳ್ಳುವ ನಿರ್ಧಾರಗಳು ಸರಿಯಾಗಿಯೇ ಇರುತ್ತವೆ ಮತ್ತು ಅದು ನಿಮ್ಮನ್ನು ಯಶಸ್ಸು ಅಂತಿಮ ಗುರಿಯತ್ತ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ. ಜ್ಞಾನ ಮಾರ್ಗದಿಂದ ನಾವು ಇದನ್ನು ಸಾಧಿಸಬಹುದು. ಈ 4 ಗುಣಗಳು ಯಾರಲ್ಲಿ ಇರುತ್ತದೆಯೋ ಅವರು ಸಮಾಜದಲ್ಲಿ ಗೌರವಯುತವಾದ ಸ್ಥಾನಕ್ಕೆ ಏರುತ್ತಾರೆ ಎಂದು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯ ಗುಣ ಮತ್ತು ನಡವಳಿಕೆಗಳು ಅವನಿಗೆ ಸಮಾಜ ಮತ್ತು ಕುಟುಂಬದಲ್ಲಿ ಗೌರವವನ್ನು ತರುತ್ತದೆ. ಸಮಾಜದಲ್ಲಿ ಇವರಿಗೊಂದು ಒಳ್ಳೆಯ ಸ್ಥಾನವಿರುತ್ತದೆ. ಜನರು ಕೂಡ ಇವರನ್ನು ಸಂಭಾವಿತರೇ ಎಂದು ಗುರುತಿಸುತ್ತಾರೆ. ಆದರೆ ಇವೆಲ್ಲ ನಮ್ಮ ಹೃದಯವಂತಿಕೆ ಮತ್ತು ಸ್ವಚ್ಛವಾದ ಜೀವನ ಕ್ರಮದಿಂದ ಮಾತ್ರ ಸಾಧ್ಯ. ಇಂತಹ ಸ್ವಚ್ಛ ಜೀವನಕ್ಕೆ ಪೂರಕವಾದ ಮಾತುಗಳನ್ನು ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು. ಅವು ನಮ್ಮ ಸಜ್ಜನಿಕೆಯಲ್ಲಿ ಕೆಲವು ಗುಣಗಳನ್ನು ತೋರ್ಪಡಿಸುತ್ತದೆ. ಸಜ್ಜನಿಕೆಯ ಗುಣಗಳು ಎಂದರೆ ತಾಳ್ಮೆ, ಪ್ರಾಮಾಣಿಕತೆ, ಗಂಭೀರತೆ, ಜವಾಬ್ದಾರಿಯ ನಿರ್ವಹಣೆ ಆಗಿರುತ್ತದೆ. ನಾವು ಮೊದಲನೆಯದಾಗಿ ತಾಳ್ಮೆಯ ಬಗ್ಗೆ ತಿಳಿಯಬೇಕು. ತಾಳ್ಮೆ ಎನ್ನುವುದು ಮನುಷ್ಯನಲ್ಲಿ ಇರಬೇಕಾದ ಬಹಳ ಮುಖ್ಯವಾದ ಗುಣ. ಸಾಕಷ್ಟು ಸಂದರ್ಭದಲ್ಲಿ ತಾಳ್ಮೆ ವರವಾಗಿ ಪರಿಣಮಿಸುವುದು ಕೂಡ ಇದೆ. ತಾಳ್ಮೆ ಇರುವವರು ಯಾವುದೇ ಪರಿಸ್ಥಿತಿಯಲ್ಲಿಯೂ ಸರಿಯಾದ ರೀತಿಯಲ್ಲಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಮತ್ತು ಆ ಪರಿಸ್ಥಿತಿಯನ್ನು ಸುಲಭವಾಗಿ ಜಯಿಸುತ್ತಾರೆ. ವಿಧಿ ಆಟದಿಂದ ಸಮುದ್ರವೂ ಕೂಡ ಒಂದೊಂದು ಸಲ ತನ್ನ ಮಿತಿಯನ್ನು ಮೀರುತ್ತದೆ, ತೀರವನ್ನು ನುಂಗುತ್ತದೆ, ಜನರನ್ನು ಸಂಕಷ್ಟಕ್ಕೆ ದೂಡುತ್ತದೆ, ಈ ಮೂಲಕ ವಿನಾಶವನ್ನು ಸೃಷ್ಟಿಸುತ್ತದೆ. ಆದರೆ ಸಹನೆಯುಳ್ಳವೇ ಸಜ್ಜನರಾಗುತ್ತಾರೆ. ಇವರು ಇಂತಹ ಪ್ರತಿಕೂಲ ಸಂದರ್ಭಗಳಲ್ಲಿಯೂ ತಾಳ್ಮೆಯನ್ನ ಕಳೆದುಕೊಳ್ಳುವುದಿಲ್ಲ. ಈ ಗುಣ ಇವರಿಗೆ ಯಶಸ್ಸಿಗೆ ದಾರಿಯಾಗಬಹುದು. ಇನ್ನು ಪ್ರಾಮುಖ್ಯತೆ, ಇದು ಎಲ್ಲರಲ್ಲೂ ಇರಬೇಕಾದ ಬಹಳ ಮುಖ್ಯ ಗುಣ. ಸುಂದರವಾದ ಜೀವನಕ್ಕೆ ಪ್ರಾಮಾಣಿಕತೆಯೇ ದಾರಿ. ಹೀಗಾಗಿ ಯಾವುದೇ ಸಂದರ್ಭದಲ್ಲೂ ಮನುಷ್ಯರು ಪ್ರಾಮಾಣಿಕತೆಯೊಂದಿಗೆ ರಾಜಿ ಮಾಡಿಕೊಳ್ಳಬಾರದು. ಪ್ರಾಮಾಣಿಕತೆಯೊಂದಿಗೆ ರಾಜಿ ಮಾಡಿಕೊಂಡರೆ ದಾರಿ ತಪ್ಪುವ ಸಾಧ್ಯತೆ ಹೆಚ್ಚು. ಪ್ರಾಮಾಣಿಕವಾಗಿ ಇರುವವರನ್ನು ಸಮಾಜವೂ ಕೂಡ ಗೌರವದ ದೃಷ್ಟಿಯಿಂದಲೇ ನೋಡುತ್ತದೆ. ಇವರು ತಮ್ಮ ಕಾರ್ಯ ಮತ್ತು ಕಠಿಣ ಪರಿಶ್ರಮದ ಆಧಾರದ ಮೇಲೆ ಯಶಸ್ಸನ್ನು ಸಾಧಿಸುತ್ತಾರೆ. ಜೀವನದಲ್ಲಿ ಪ್ರಾಮಾಣಿಕತೆ ಬಹಳ ಮುಖ್ಯವಾಗುತ್ತದೆ. ಯಾವುದೇ ಪರಿಸ್ಥಿತಿ ನಿಮ್ಮೆದುರಿಗೆ ಬಂದರೂ ಅದರ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಯಾವುದನ್ನು ನಿರ್ಲಕ್ಷಿಸಬಾರದು. ಇದರ ಜೊತೆಗೆ ತಮ್ಮ ಗಂಭೀರತೆಯನ್ನು ಉಳಿಸಿಕೊಳ್ಳಬೇಕು. ಯಾವುದಾದರೂ ಕೆಟ್ಟ ಪರಿಸ್ಥಿತಿ ನಿಮ್ಮ ಮುಂದೆ ಬಂದರೆ ನೀವು ನಿಮ್ಮ ಗಂಭೀರತೆಯನ್ನು ಬಿಟ್ಟುಕೊಡಬಾರದು. ಸಂಭಾವಿತರನ್ನು ಅವರ ಗುಣ, ಗಂಭೀರತೆ ಮತ್ತು ನಡವಳಿಕೆಯಿಂದ ಗುರುತಿಸಲಾಗುತ್ತದೆ. ಜವಾಬ್ದಾರಿ ನಿರ್ವಹಣೆ, ತನ್ನ ಕುಟುಂಬದ ಜವಾಬ್ದಾರಿಯನ್ನು ನಿಸ್ವಾರ್ಥವಾಗಿ ಮತ್ತು ಸಮರ್ಥವಾಗಿ ನಿರ್ವಹಿಸುವವರನ್ನು ಸಜ್ಜನರು ಎಂದು ಕರೆಯಲಾಗುತ್ತದೆ. ಇವರಿಗೆ ಸಮಾಜದಲ್ಲಿಯೂ ಒಳ್ಳೆಯ ಮನ್ನಣೆ ಸಿಗುತ್ತದೆ. ಹೀಗೆ ನಾವು ಜೀವನದಲ್ಲಿ ನೆಮ್ಮದಿಯಾಗಿ ಬದುಕಲು ಈ ಗುಣಗಳನ್ನು ಅಳವಡಿಸಿಕೊಂಡರೆ ಬಹಳ ಒಳ್ಳೆಯದು ಎನ್ನಲಾಗುತ್ತದೆ ಭಗವದ್ಗೀತೆಯ ಸಾರದಲ್ಲಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.